2,000 ಬರ್ತಾ ಇರೋದು, ಮತ್ತು ಬಸ್ಸು ಉಚಿತವಾಗಿ ಹೋಗ್ತಾ ಇರೋದು, ಕರೆಂಟ್ ಬಿಲ್ಲು ಭಾಳ ಫ್ರೀಯಾಗಿರೋದು, ಇವೆಲ್ಲ ಮಹಿಳೆಯರ ಶಕ್ತಿ ಜಾಸ್ತಿ ಮಾಡಿದೆ. ನಿಮಗೆಲ್ಲ ಗೊತ್ತಿರುವ ಒಂದು ವಿಷಯ ಹೇಳ್ತೀನಿ. ನೀವೆಲ್ಲ ನೋಡ್ತಾ ಇದ್ದೀವಿ, 2,000 ರೂಪಾಯಿ ಎಲ್ಲ 500 ರೂಪಾಯಿ ಬಿಡೋದು ಕಷ್ಟಪಡೋ ಜನ ಕುಟುಂಬಗಳು ಹಳ್ಳಿಗಳೆಲ್ಲ ಅದಾವೆ. ಯಾವ್ದಾದ್ರು ಆರೋಗ್ಯ ಹೆಚ್ಚು ಕಡಿಮೆ ಸರೋಗಲಿಲ್ಲ ಅಂದರೆ, ಆರೋಗ್ಯ ಹಾಸ್ಪಿಟಲ್ ಸೇರಿಸ್ಬೇಕು ಅಂದರೆ, ನೋಡಬೇಕು ಅಂದರೆ 500 1000 ಯಾರ ಹತ್ರ ಇಸ್ಕೊ ಹೋಗ್ತಿದ್ರು. ಈಗ ಅದು ಸ್ವಲ್ಪ ಸರ್ಕಾರದ 2026ರಿಂದ ಅದನ್ನ ಇಟ್ಕೊಂಡು ಆರೋಗ್ಯ ಸುಧಾರಣೆ ಮಾಡ್ಕೋತಾ ಇದ್ದಾರೆ. ಈ ಒಂದು ಸರ್ಕಾರದ ಕಾರ್ಯಕ್ರಮದಿಂದ ವಯಸ್ಸಾದವರು, ಆರೋಗ್ಯದ ಸಮಸ್ಯೆ ಇರೋರು ಕೂಡ ಭಾಳ ಕಷ್ಟಕ್ಕಿದ್ದವರು ಒಂದು 5 ವರ್ಷ 10 ವರ್ಷ ಹೆಚ್ಚಿಗೆ ಬದುಕಬೇಕು, 5 ವರ್ಷ ಹೆಚ್ಚಿಗೆ ಆಯುಷ್ಯನ ಜಾಸ್ತಿ ಮಾಡ್ಕೊಳ್ಳೋ ಕೂಡ ಅನುಕೂಲ ಆಗ್ತದೆ. ಕಾರಣ ಏನು ಅಂತಂದರೆ, ಯಾರಿಗ BP ಶುಗರು ಬೇರೆ ಬೇರೆ ಕಾಯಿಲೆಗಳಿರ್ತಾವಲ್ಲ, ಹಾಸ್ಪಿಟ್ಲಿಗೆ ದುಡ್ಡು ಖರ್ಚು ಮಾಡೋಕ್ಕೆ ಅನುಕೂಲ ಆಯ್ತಿರಲಿಲ್ಲ. ಈ ಹಣಕಾಸಿನ ನೆರವಾದ್ರಿಂದ ಅವರೆಲ್ಲರೂ ಟೈಮ್ ಸರಿಯಾಗಿ ಮಾತ್ರೆ ಇಂಜೆಕ್ಷನ್ನು ತಗೋತಾ ಅವ್ರಿಗೆಲ್ಲ ಕೂಡ ಆರೋಗ್ಯ ವೃದ್ಧಿ ಆಗ್ತದೆ. ಅವರು ಇನ್ನೊಂದು 4-6 ವರ್ಷ ಹೆಚ್ಚಿಗೆ ಅದಕ್ಕೆ ಬದುಕೋಕ್ಕೆ ಅನುಕೂಲ ಆಗ್ತದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನೀವು ಹಂಗೆ ಅನ್ಕೊಂಡಿದ್ದೀರಿ. 2,000 ರೂಪಾಯಿ ದೊಡ್ಡ ವಿಷಯನೇ. ಹಳ್ಳಿಗಳಲ್ಲಿ 2,000 ಬರೋದಲ್ಲ. ಎಷ್ಟೋ ಜನ 2,000 ರೂಪಾಯಿ 5 ಎಕರೆ ಜಮೀನು ಇರೋರು ತಿಂಗಳಿಗೆ 2,000 ಸಂಪಾದನೆ ಮಾಡೋಕ್ಕಾಗೋದಿಲ್ಲ. ಅದರಿಂದ 2,000 ಬರೋದ್ರಿಂದ ವಯಸ್ಸಾದವ್ರಿಗೆ ಮತ್ತು ಆರೋಗ್ಯ ಸ್ವಲ್ಪ ಕಡಿಮೆ ಇರೋರಿಗೆ ಅನುಕೂಲ ಆಗೋದ್ರಿಂದ 4-6 ವರ್ಷ ಹೆಚ್ಚಿಗೆ ಬದುಕುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಅಂತೇಳಿ ಎಷ್ಟೋ ಜನ ಅದನ್ನು ಸಂತೋಷ ವ್ಯಕ್ತಪಡಿಸ್ತಾರೆ. ಅದರಿಂದ ಆ ವಿಷಯನೂ ಕೂಡ ಹೇಳ್ಬೇಕಾಯ್ತು ನಾನು ಅಂತ ಮತ್ತೆ ಹೇಳ್ತಾ ಇದ್ದೀನಿ. ನೋಡಿ, ನಾನು ಅನ್ಕೋತಾ ಇದ್ದೀನಿ, ಇದುವರೆಗೂ 4 ತಿಂಗಳಿಂದ ಯಾವುದೂ ಬರಲಿಲ್ಲ. 2 ತಿಂಗಳು 3 ತಿಂಗಳು ಲೇಟ್ ಆಗಿದೆ. ಈಗ ನಾನು ಅನ್ಕೋತೀನಿ 2 ತಿಂಗಳು ಬರ್ತದೆ ಅಂದ್ಕೊಂಡಿದ್ದೆ. ಈಗ ಬಡ್ಜೆಟ್ ಅಧಿವೇಶನ ಈಗ ಆಗಿರೋದ್ರಿಂದ ಅಧಿಕಾರಿಗಳು ಬಡ್ಜೆಟ್ ಕಡೆ ಹೆಚ್ಚಿಗೆ ಗಮನ ಕೊಟ್ಟಿರೋದ್ರಿಂದ ಸರಿಯಾಗಿ ಇದನ್ನು 2 ತಿಂಗಳು ಹಾಕೋಕ್ಕೆ ಅನುಕೂಲ ಆಗಲಿಲ್ಲ. ಈಗ ಜನವರಿ ಗಂಟೆ ಹೊರಗೆ ಹಾಕಿದ್ದಾರೆ. ಜನವರಿ ಫೆಬ್ರವರಿ ಮತ್ತೆ ಬರಬೇಕು. ಡಿಸೆಂಬರ್ದು ಹಾಕಿದ್ದಾರೆ. ಈಗ ಜನವರಿ ಫೆಬ್ರವರಿ ಬರಬೇಕು. ಈಗ 1 ರೂಪಾಯಿ ಖರ್ಚಿಲ್ದಾಗೆ 5 ಗ್ಯಾರಂಟಿ ಸರ್ಕಾರ ಕೊಡ್ತಾ ಇದೆಯಾ. 5 ಗ್ಯಾರಂಟಿ ಪಡೀಲಿಕ್ಕೆ ಯಾವುದೇ ಗ್ರಾಹಕರು ಕೂಡ 1 ರೂಪಾಯಿನೂ ಖರ್ಚು ಮಾಡುವಂಗಿಲ್ಲ. ನಮ್ಮ ರಾಜ್ಯದ ಗ್ಯಾರಂಟಿ ಯೋಜನೆಗಳನ್ನು ನೋಡಿಕೊಂಡು ದೇಶದ ಬೇರೆ ಬೇರೆ ರಾಜ್ಯಗಳು ಕೂಡ BJP ಮತ್ತು ಬೇರೆ ಪಕ್ಷದ ರಾಜ್ಯಗಳು ಕೂಡ ನಮ್ಮನ್ನ ಅನುಸರಿಸ್ತಾ ಇದ್ದಾವೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷರು ಕೂಡ ನಮ್ಮ ಈ ಯೋಜನೆಗಳನ್ನು ಶ್ಲಾಘನೆ ಮಾಡಿದ್ದಾರೆ. ಇದು 1 ತಿಂಗಳು ನಿಧಾನ ಆಗಿರ್ಬೋದು, 2 ತಿಂಗಳು ನಿಧಾನ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಯಾರಿಗೂ ತಲುಪಿಸುವಂಥ ವಿಷಯದ ಅನ್ಯಾಯ ಆಗ್ತಾ ಇಲ್ಲ. ಇದು ಸರ್ಕಾರದ ಸಹಾಯಧನ. ಸರ್ಕಾರ ಮಹಿಳೆಯರಿಗೆ ವಿಶೇಷವಾಗಿ ಆರ್ಥಿಕ ಸುಧಾರಣೆ ಮಾಡಬೇಕು ಅಂತೇಳಿ ಅವರು ಕೂಡ ಮುಖ್ಯವಾಹಿನಿಗೆ ಬರಬೇಕು ಅಂತೇಳಿ ಈ ಎಲ್ಲ ಸರ್ಕಾರದ ಪಾಲಿಸಿಯನ್ನು ಮಾಡ್ತಾ ಇದ್ದಾರೆ. ಇದನ್ನು ನಿರಂತರವಾಗಿ 1ನೇ ತಾರೀಕು ಬರೋಕ್ಕೆ ಸರ್ಕಾರ ಸಂಬಳ ಅಲ್ಲ ಅಂತ ಕೂಡ ಎಲ್ಲರೂ ಸ್ಟೇಟ್ಮೆಂಟ್ ನೋಡಿದ್ದೀವಿ. ಅದು ಕೂಡ ಅಂದರೆ ಸರ್ಕಾರದ 5 ಗ್ಯಾರಂಟಿಗಳು ಪ್ರಾಮಾಣಿಕವಾಗಿ ತಲುಪಬೇಕು. ಅದರಿಂದ ಎಲ್ಲ ಮಹಿಳೆಯರು ಅನುಕೂಲ ಆಗ್ತದೆ ಅಂತ ಉದ್ದೇಶ ಇಟ್ಕೊಂಡು ವಿಶೇಷವಾಗಿ ಮಹಿಳೆಯರನ್ನ ಗಮನದಲ್ಲಿ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದೆ ಸರ್ಕಾರ. ನಾನು ಆಗಲೇ ಹೇಳಿದಾಗೆ ಇದು ದೇಶಕ್ಕೆ ಮಾದರಿ ಅಲ್ಲದೆ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಗಮನ ಸೆಳೆಯುವಂಥ ಕೆಲಸ ಮಾಡ್ತಾ ಇದೆ. ಅದರಿಂದ ನಾವು ಈ ಸರ್ಕಾರವನ್ನು, ಸಿದ್ದರಾಮಯ್ಯನವರ ಸರ್ಕಾರ ಮತ್ತು DK ಶಿವಕುಮಾರ್ ಸರ್ಕಾರವನ್ನು ಶ್ಲಾಘನೆ ಮಾಡ್ತಾ ಜನ, ನಾವೆಲ್ಲರೂ ಕೂಡ ಆ ಸರ್ಕಾರದ ಕಾರ್ಯಕ್ರಮವನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ.